ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ಮ್ಯಾಥ್ಸ್ ಗುರುಕುಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಈ ವಿಡಿಯೋದಲ್ಲಿ ಪೊಲೀಸ್ ಕಾನ್ಸ್ಟೇಬಲಲ್ಲಿ ಕೇಳಿರುವಂತಹ ಕಳೆದ ವರ್ಷದ ಪ್ರಶ್ನೆ ಪತ್ರಿಕೆಯನ್ನು ವಿವರವಾಗಿ ಡಿಸ್ಕಸ್ ಮಾಡಲಿದ್ದೇವೆ. ನಾವೇನಿದು ಮೆಂಟಲ್ ಎಬಿಲಿಟಿ ಅಂದರೆ ಮಾನಸಿಕ ಸಾಮರ್ಥ್ಯ ಅಂತೀವಿ. ಈ ಕ್ವಶನ್ಸು ಸಾಲ್ವ್ ಮಾಡೋಕ್ಕೆ ತುಂಬ ಈಸಿ ಇರ್ತವೆ, ಬಟ್ ಅದನ್ನು ನಾವು ಕರೆಕ್ಟ್ ಅಪ್ರೋಚ್ ತಗೊಂಡು ಸಾಲ್ವ್ ಮಾಡಬೇಕು. ಪ್ರತಿಯೊಂದು ಎಕ್ಸಾಮಲ್ಲಿ ನಾವು ಸಕ್ಸಸ್ ಆಗಬೇಕಂದ್ರೆ ನಾವು ಪ್ರೀವಿಯಸ್ ಇಯರ್ ಎಲ್ಲ ಕ್ವಶನ್ನ ಸಾಲ್ವ್ ಮಾಡಲೇಬೇಕು. ನಾನು ಈ ವಿಡಿಯೋದಲ್ಲಿ ಪ್ರೀವಿಯಸ್ ಇಯರ್ ಎಲ್ಲ ಕ್ವಶನ್ನ ಸಾಲ್ವ್ ಮಾಡೋಣ ಮತ್ತು ಅದರ ಬೆಸ್ಟ್ ಸೊಲ್ಯೂಷನ್ ಹೇಗೆ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ನಾವು ನೋಡೋಣ ಸ್ನೇಹಿತರೆ. ವಿಥೌಟ್ ಟೈಮ್ ವೇಸ್ಟ್ ಮಾಡದೆ ನಾವು ಡೈರೆಕ್ಟು ಕ್ವಶನ್ಗೆ ಹೋಗೋಣ. ಆ ಕ್ವಶನ್ನು ಬೆಸ್ಟ್ ಸೊಲ್ಯೂಷನ್ ನಾವು ಹೇಗೆ ಅಪ್ರೋಚ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಇದು ಟೈಮ್ ಆ್ಯಂಡ್ ವರ್ಕ್ದು ಮೊದಲನೇ ಕ್ವಶನ್ ನೋಡಿ ಸ್ನೇಹಿತರೆ. ಕ್ವಶನ್ ಏನು ಹೇಳ್ತಿದೆ, ಎ ಕ್ಯಾನ್ ಡೂ ಅ ವರ್ಕ್ ಇನ್ 15 days, B in 20 days. Okay, if they work on it together for 4 days, then the fraction of the work that is left is ಅಂತ ಕೇಳ್ತಿದ್ದಾರೆ. ಅಂದರೆ ಒಬ್ಬ ಮನುಷ್ಯ ಇದ್ದಾನಂತೆ, ನೆಕ್ಸ್ಟು ಬಿ ಅನ್ನೋನು ಒಬ್ಬ ಮನುಷ್ಯ ಇದ್ದಾನೆ. ಓಕೆ, ಎ ಎಷ್ಟು ದಿನದಲ್ಲಿ ಕೆಲಸ ಮಾಡ್ತಾನಂತೆ ಸ್ನೇಹಿತರೆ? 15 ದಿನದಲ್ಲಿ ಒಂದು ಕೆಲಸವನ್ನು ಮಾಡ್ತಾನೆ. ಅದೇ ಬಿ ಎಷ್ಟು ದಿನದಲ್ಲಿ ಕೆಲಸ ಮಾಡ್ತಾನೆ? 20 ದಿನದಲ್ಲಿ ಆ ಕೆಲಸವನ್ನು ಮಾಡ್ತಾನೆ. ನೋಡಿ, ಇದರದ್ದು ನಾವು LCM ಅಂದರೆ ಲಸ ತೆಗೆದರೆ ಏನು, ಟೋಟಲ್ ವರ್ಕ್ ಎಷ್ಟು ದಿನದಲ್ಲಿ ಮಾಡ್ತಾನೆ ಅಂತ ನಾವು ಗೊತ್ತು ಮಾಡ್ಕೋತೀವಿ. ಸೊ LCM ಇದರದ್ದು 15 ಮತ್ತು 20. 15 ಮತ್ತು 20 LCM ತೆಗೆದರೆ ಎಷ್ಟು ಬರುತ್ತೆ ಸ್ನೇಹಿತರೆ? ನೀವು ಹೇಳ್ತೀರಿ 60 ಬರುತ್ತೆ ಸರ್ ಅಂತ. ಓಕೆ, ಸೊ ನಾನು ಟೋಟಲ್ ವರ್ಕು 60 ಅಂತ ಇಟ್ಕೋತೀನಿ. ಕರೆಕ್ಟ್ ಅಲ್ವಾ? ಸೊ ಎ ಎಷ್ಟು ಎಫಿಷಿಯನ್ಸಿದ ಮಾಡ್ತಾನೆ? 15 4 60. ಸೊ 4 ಎಫಿಷಿಯನ್ಸಿ. ಬಿ 23 60, 3 ಎಫಿಷಿಯನ್ಸಿ. ಕರೆಕ್ಟ್ ಅಲ್ವಾ? ನೆಕ್ಸ್ಟ್ ಕ್ವಶನಲ್ಲಿ ಏನು ಹೇಳಿದ್ದಾರೆ ಅಂದರೆ, ಅವರಿಬ್ಬರು 4 ದಿನ ಜೊತೆಯಲ್ಲಿ ಕೆಲಸ ಮಾಡ್ತಾರಂತೆ. ಸೊ ಎ ಎಷ್ಟು ಎಫಿಷಿಯನ್ಸಿಯಿಂದ ಕೆಲಸ ಮಾಡ್ತಾನೆ? 4. ಎ ಎಷ್ಟು ಎಫಿಷಿಯಿಂದ ಕೆಲಸ ಮಾಡ್ತಾನೆ? 4. ಬಿ ಎಷ್ಟು ಎಫಿಷಿಯಿಂದ ಕೆಲಸ ಮಾಡ್ತಾನೆ? 7. ಸೊ ಇಬ್ಬರು ಸೇರಿ ಎಷ್ಟು ಎಫಿಷಿಯಿಂದ ಕೆಲಸ ಮಾಡ್ತಾರೆ ಸ್ನೇಹಿತರೆ? 1 ಡೇಯಲ್ಲಿ ಇಬ್ಬರು ಸೇರಿ 4 + 3 7 ಎಫಿಷಿಯನ್ಸಿಯಿಂದ ಕೆಲಸ ಮಾಡ್ತಾರೆ. ಕರೆಕ್ಟ್ ಅಲ್ವಾ? ಇವ್ರು ಏನು ಮಾಡ್ತಾರೆ ಅಂದರೆ 4 ದಿನ ಜೊತೆಯಲ್ಲಿ ಕೆಲಸ ಮಾಡಿದಾರಂತೆ. ಸೊ 4 ದಿನ ಕೆಲಸ ಮಾಡಿದ್ದಾರೆ ಅಂದರೆ ಇಂಟು 4. ಸೊ 7 4 ಎಷ್ಟು? 28. ಸೊ 28 ದಿನದ ಕೆಲಸ ಇವಾಗ ಆಲ್ರೆಡಿ ಮುಗಿದಿದೆ. ಬಟ್ ನಮಗೇನು ಕೇಳಿದ್ದಾರೆ? ಫ್ರ್ಯಾಕ್ಷನ್ ಆಫ್ ದ ವರ್ಕ್ ದಟ್ ಈಸ್ ಲೆಫ್ಟ್ ಅಂತ ಕೇಳಿದ್ದಾರೆ. ಸೊ ಎಷ್ಟು ಕೆಲಸ ಇವಾಗ ಉಳಿತು? ಸೊ 60ರಲ್ಲಿ 28 ಮೈನಸ್ ಮಾಡಿದರೆ ಎಷ್ಟು ಕೆಲಸ ಉಳಿತು ಸ್ನೇಹಿತರೆ? 32 ಕೆಲಸ ಉಳಿತು. ಬಟ್ ನಮಗೆ ಎಷ್ಟು ಕೆಲಸ ಉಳಿತು ಅದು ಫ್ರ್ಯಾಕ್ಷನ್ ಕಂಡಿಡಿ ಅಂತಂದರೆ, ಸೊ ಫ್ರ್ಯಾಕ್ಷನ್ ಎಷ್ಟು ಉಳಿತು? 32 ಡಿವೈಡೆಡ್ ಬೈ ಟೋಟಲ್ ಕೆಲಸ ಎಷ್ಟು? 60. ಇದನ್ನು ಫ್ರ್ಯಾಕ್ಷನಲ್ಲಿ ಮಾಡಿದರೆ ಎಷ್ಟು ಬರುತ್ತೆ ನೋಡಿ ಸ್ನೇಹಿತರೆ? 4 8 32, 4 15 60. ಸೊ 8/15. ಸೊ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ನೋಡಿ, ಇದು ಬೆಸ್ಟ್ ವೇ ಈ ಒಂದು ಕ್ವಶನ್ನ ಸಾಲ್ವ್ ಮಾಡೋದು. ಅಂದರೆ ನಾವು ಯಾವುದೇ ಫಾರ್ಮುಲಾನ ನೆನ್ಪಿಟ್ಕೊಳ್ಳದೆ ಕ್ವಶನ್ನ ಈ ಥರ ಸಾಲ್ವ್ ಮಾಡಬೇಕು ಸ್ನೇಹಿತರೆ. ನೋಡಿ, ಈ ಕ್ವಶನು PC 2017ರಲ್ಲಿ ಕೇಳಲಾಗಿತ್ತು ಈ ಕ್ವಶನ್ನ. ಓಕೆ, ಸೊ ಇದೇ ಥರ 2017ರಲ್ಲಿ ಕೇಳಲಾಗದ ಈ ಕ್ವಶನ್ನ ನೋಡೋಣ ಸ್ನೇಹಿತರೆ. ಕ್ವಶನ್ ಏನು ಹೇಳ್ತಿದೆ ನೋಡಿ, ಇದು ಕ್ವಶನ್ ಏನು ಹೇಳ್ತಿದೆ ನೋಡಿ ಸ್ನೇಹಿತರೆ. ಫೈಂಡ್ ದ ನಂಬರ್ ವಿಚ್ ವೆನ್ ಮಲ್ಟಿಪ್ಲೈಡ್ ಬೈ 12 ಆ್ಯಂಡ್ ಇನ್ಕ್ರೀಸ್ಡ್ ಬೈ ಕ್ಯೂಬ್ ಆಫ್ ದಿ ನಂಬರ್. ಓಕೆ, ಇಲ್ಲಿ ನೋಡಿ, ಒಂದು ನಂಬರ್ ಇದೆ ಅಂತೆ. ಯಾವುದೇ ಒಂದು ನಂಬರು, ನಾ ಎ ಇದೆ ಅಂತ ಅಂದ್ಕೋತೀನಿ. ಒಂದು ನಂಬರ್ ಇದೆ, ಎ ಇದೆ ಅಂತ ಅಂದ್ಕೋತೀನಿ. ಓಕೆ ಸ್ನೇಹಿತರೆ, ಓಕೆ, ಇದು 12ರಿಂದ ಮಲ್ಟಿಪ್ಲೈ ಮಾಡ್ತಿದ್ದಾರಂತೆ, ಅಂದರೆ 12ರಿಂದ ಗುಣಿಸ್ತಿದ್ದಾರೆ. ಓಕೆ, 12ರಿಂದ ಗುಣಿಸ್ತಿದ್ದಾರೆ. ಕರೆಕ್ಟ್ ಅಲ್ವಾ? ಆ್ಯಂಡ್ ಇನ್ಕ್ರೀಸ್ಡ್ ಬೈ ಕ್ಯೂಬ್ ಆಫ್ ದಿ ನಂಬರ್. ಇನ್ಕ್ರೀಸ್ಡ್ ಅಂದರೆ ಏನು? ಪ್ಲಸ್. ಏನು ಮಾಡ್ತಿದ್ದಾರೆ ಅಂತೆ? ಕ್ಯೂಬ್ ಮಾಡ್ತಿದ್ದಾರೆ ನಂಬರ್ನ. ಸೊ ಏನು ಮಾಡ್ತಿದ್ದಾರೆ? ಕ್ಯೂಬ್. ಓಕೆ, ಈಸ್ ಈಕ್ವಲ್ ಟು. ಓಕೆ, ಅದು ಏನು? ಈಕ್ವಲ್ ಟು. ಎದಕ್ಕೆ ಈಕ್ವಲ್ ಇದೆ ಅಂತೆ? ಸಮ್ ಆಫ್ 35 ಪ್ಲಸ್ ಆ್ಯಂಡ್ 6 ಟೈಮ್ಸ್ ದ ಸ್ಕ್ವೇರ್ ಆಫ್ ದಿ ನಂಬರ್ ಪ್ಲಸ್ 6 ಟೈಮ್ಸ್ ದ ಸ್ಕ್ವೇರ್ ಆಫ್ ದಿ ನಂಬರ್ ಏನಿದೆ ಅಂತ ಅಂದ್ಕೊಂಡಿದ್ದೀವಿ ನಾವು? ಎ ಇದೆ ಅಂತ ಅಂದ್ಕೊಂಡಿದ್ದೀವಿ. ಸೊ 6 ಟೈಮ್ಸ್ ದ ಸ್ಕ್ವೇರ್ ಆಫ್ ದಿ ನಂಬರ್ ಅಂದರೆ ಎ ಸ್ಕ್ವೇರ್. ಕರೆಕ್ಟ್ ಅಲ್ವಾ? ಈ ಈಕ್ವೇಷನ್ನ
ಯಾವುದು ಆಪ್ಷನ್ ಸ್ಯಾಟಿಸ್ಫೈ ಆಗುತ್ತೆ ನೋಡಿ ಸ್ನೇಹಿತರೆ, ಇದನ್ನು ಯಾವುದು ಆಪ್ಷನ್ ಸ್ಯಾಟಿಸ್ಫೈ ಆಗುತ್ತೆ. ಸೊ ನಾನು ಇದನ್ನು 12A ಅಂತ ಬರಿಬೋದಾ? 12 ಇಂಟು ಎ ಅಂದರೆ 12A. ಓಕೆ, 12 ಇಂಟು ಎ ಅಂದರೆ 12A ಅಂತ ಬರಿಬೋದು. ಓಕೆ, 12A. ಓಕೆ, ಸೊ ಯಾವುದು ಸ್ಯಾಟಿಸ್ಫೈ ಆಗುತ್ತೆ ನೋಡೋಣ. ಇವಾಗ 2 ಇಟ್ಟು ನೋಡೋಣ. 12 2 24. ಎ ಕ್ಯೂಬ್ ಅಂದರೆ ಎಷ್ಟು? 8. 24 ಪ್ಲಸ್ 8 ಎಷ್ಟು ಸ್ನೇಹಿತರೆ? 32. 24 ಪ್ಲಸ್ 8 32 ಬಂದುಬಿಟ್ಟು. ಈ ಕಡೆ ಎಷ್ಟು ಬರುತ್ತೆ? ಈ ಕಡೆ ನೋಡಿ, ಫಸ್ಟ್ 35 ಇದೆ. ಸೊ ಇದು 32ಕ್ಕಿಂತ ಹೆಚ್ಚೇ ಬರುತ್ತೆ. ಸೊ ಒಂದೇ ಆಪ್ಷನ್ ಅಂತೂ ಆಗಲ್ಲ. ಓಕೆ, ಒಂದೇ ಆಪ್ಷನ್ ಅಂತೂ ಆಗಲ್ಲ ಆನ್ಸರು. ನೆಕ್ಸ್ಟ್ ಒನ್ 3 ಇದೆ ಅಂತ ಎ ಅಲ್ಲಿ 3 ಇಟ್ಟು ನೋಡೋಣ. 12 3 ಎಷ್ಟು ಸ್ನೇಹಿತರೆ? 36 ಪ್ಲಸ್ 3 ಕ್ಯೂಬ್ ಎಷ್ಟು? 27. ಓಕೆ, ಇದು ಬಂದುಬಿಟ್ಟು ಎಷ್ಟಾಗುತ್ತೆ? 6 7 ಅಂದರೆ 13, 63. ಇದು ಬಂದುಬಿಟ್ಟು 63. ಈ ಕಡೆ ನೋಡಿ 35 ರೈಟ್ ಸೈಡು ಪ್ಲಸ್ 6 ಇಂಟು ಎ ಸ್ಕ್ವೇರ್ ಅಂದರೆ 3 ಸ್ಕ್ವೇರ್. 3 ಸ್ಕ್ವೇರ್ ಅಂದರೆ 9. 6 9 54. ಸೊ 35 ಪ್ಲಸ್ 54 ಎಷ್ಟು ಬಂದುಬಿಟ್ಟು? ಇದು ಬಂದುಬಿಟ್ಟು 89. ಸೊ ಇದೂ ಆಪ್ಷನ್ ಆಗಲ್ಲ ಸ್ನೇಹಿತರೆ, ಬಿ ಆಪ್ಷನ್. ಯಾಕಂದರೆ ಲೆಫ್ಟ್ ಸೈಡು 63 ಬರ್ತಿದೆ, ರೈಟ್ ಸೈಡು 89 ಬರ್ತಿದೆ. ಇದೂ ಆಗಲ್ಲ. ಓಕೆ, ನೆಕ್ಸ್ಟ್ ಒನ್ನು ಸಿ ಆಪ್ಷನ್ 5 ಇಟ್ಟು ನೋಡೋಣ. 12 5 12 ಇಂಟು 5 ಪ್ಲಸ್ ಎ ಕ್ಯೂಬ್ ಅಂದರೆ 5 ಕ್ಯೂಬು ಪ್ಲಸ್ ಈಕ್ವಲ್ ಟು 35 ಪ್ಲಸ್ 6 ಇಂಟು 5 ಸ್ಕ್ವೇರ್ ಎಷ್ಟಾಗುತ್ತೆ? 12 5 60 ಪ್ಲಸ್ 5 ಕ್ಯೂಬ್ ಅಂದರೆ 125 ಈಕ್ವಲ್ ಟು 35 ಪ್ಲಸ್ 5 ಸ್ಕ್ವೇರ್ ಅಂದರೆ 25. 25 6 150. ಸೊ 60 ಪ್ಲಸ್ 25 ಎಷ್ಟಾಗುತ್ತೆ? 185. ಈ ಕಡೆಯೂ 185 ಸ್ನೇಹಿತರೆ. ಸೊ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ಅಂದರೆ ನೀವು ಎ ಜಾಗದಲ್ಲಿ 5 ಇಟ್ಟರೆ ಇದು ಪೂರ್ತಿ ಈಕ್ವೇಷನ್ ಸ್ಯಾಟಿಸ್ಫೈ ಆಗುತ್ತೆ. ಸೊ ನಮಗೆ ಅದೇ ಸಂಖ್ಯೆಯನ್ನು ಕಂಡುಹಿಡಿಯ ತಂದಿದ್ದಾರೆ. ಸೊ ಆ ಸಂಖ್ಯೆ ಯಾವುದು? 5. ಮುಂದಿನ ಕ್ವಶನ್ ಏನು ಹೇಳ್ತಿದೆ ನೋಡಿ. ಆನ್ ಅ ಪಿಲ್ಲರ್ 9 ಮೀಟರ್ ಹೈ ಅ ಪಿಕಾಕ್ ಈಸ್ ರೆಸ್ಟಿಂಗ್. ಓಕೆ, ಫ್ರಮ್ ಅ ಡಿಸ್ಟೆನ್ಸ್ ಆಫ್ 27 ಮೀಟರ್ ಅ ಸ್ನೇಕ್ ಈಸ್ ಕಮ್ಮಿಂಗ್ ಟು ಇಟ್ಸ್ ಹೋಲ್ ಎಟ್ ದ ಬಾಟಮ್ ಆಫ್ ದಿ ಪಿಲ್ಲರ್. ಅಂದರೆ ಇದು ಏನು ಹೇಳ್ತಿದೆ? ಕ್ವಶನ್ ಏನು ಹೇಳ್ತಿದೆ ಅಂದರೆ, ಒಂದು ಪಿಲ್ಲರ್ ಇದೆ ಅಂತೆ. ಓಕೆ, ಪಿಲ್ಲರ್ ಎಷ್ಟು ಮೀಟರ್ ಹೈಟ್ ಇದೆ ಅಂತೆ? 9 ಮೀಟರ್ ಹೈಟು. ಇಲ್ಲಿ ಪಿಕಾಕು ರೆಸ್ಟ್ ಮಾಡ್ತಿದೆ. ನಾನು ಪಿ ಅಂತ ತಗೋತೀನಿ. ಓಕೆ, ಪಿಕಾಕ್ ರೆಸ್ಟ್ ಮಾಡ್ತಿದೆ. ನೆಕ್ಸ್ಟು ಇಲ್ಲಿಂದ ಯಾವುದೋ ಒಂದು ಪ್ಲೇಸಿಂದ, ಅಂದರೆ ಈ ಟೋಟಲ್ ಡಿಸ್ಟೆನ್ಸ್ ಎಷ್ಟು ಕೊಟ್ಟಿದ್ದಾರೆ? 27 ಮೀಟರ್. ಟೋಟಲ್ ಡಿಸ್ಟೆನ್ಸ್ ಬಿಟ್ಬಿಟ್ಟು 27 ಮೀಟರ್. ಈ 27 ಮೀಟರಿಂದ ಸ್ನೇಕು ಹೋಲ್ ಸೈಡ್ ಬರ್ತಿದೆ. ಸೊ ಇದು ನಾನು ಇಲ್ಲಿ ಹೋಲ್ ಅದಿದೆ ಅಂತ ಅನ್ಕೋತೀನಿ. ಹೋಲ್ ಸೈಡ್ ಬರ್ತಿದೆ. ಓಕೆ, ಸ್ನೇಕ್ ಯಾವ ಸೈಡ್ ಬರ್ತಿದೆ? ಹೋಲ್ ಸೈಡ್ ಹೋಗ್ತಿದೆ. ಓಕೆ, ನೆಕ್ಸ್ಟ್ ಸೀಯಿಂಗ್ ದ ಸ್ನೇಕ್ ದ ಪಿಕಾಕ್ ಪೌನ್ಸಸ್ ಅಪಾನ್ ಇಟ್. ದ ಸ್ನೇಕ್ನ ಅಂದರೆ ಹಾವನ್ನ ನೋಡಿದಾಗ ಪಿಕಾಕ್ ಏನು ಮಾಡುತ್ತೆ? ಅದರ ಮೇಲೆ ಹೋಗುತ್ತೆ, ಅದರ ಮೇಲೆ ಹಿಡಿಯೋಕ್ಕೆ ಹೋಗುತ್ತೆ. ಇಫ್ ದೇರ್ ಸ್ಪೀಡ್ಸ್ ಆರ್ ಈಕ್ವಲ್, ಸ್ಪೀಡ್ಸ್ ಏನಿದೆ ಅಂತೆ ಅವ್ರು ಎರಡದು ಸ್ಪೀಡು ಈಕ್ವಲ್ ಇದೆ ಅಂತೆ. ಅಟ್ ವಿಚ್ ಡಿಸ್ಟೆನ್ಸ್ ಫ್ರಮ್ ದ ಹೋಲ್ ಈಸ್ ಸ್ನೇಕ್ ಕಾಟ್. ಓಕೆ, ನಾನು ಅನ್ಕೋತೀನಿ ಯಾವುದೋ ಒಂದು ಡಿಸ್ಟೆನ್ಸಲ್ಲಿ ಅವರು ಪಿಕಾಕು ಸ್ನೇಕ್ನ ಹಿಡಿದಿದೆ ಅಂತ. ಓಕೆ, ಯಾವುದೋ ಒಂದು ಡಿಸ್ಟೆನ್ಸಲ್ಲಿ. ಸೊ ಇದನ್ನು ಮಾಡಿದಾಗ ಜಾಯಿನ್ ಮಾಡಿ. ಓಕೆ, ಇದನ್ನು ನಾನು ಜಾಯಿನ್ ಮಾಡಿದ್ದೀನಿ. ಸೊ ನಾನು ಯಾವುದೋ ಒಂದು ಡಿಸ್ಟೆನ್ಸ್, ಸಪೋಸು ಈ ಡಿಸ್ಟೆನ್ಸು ಎಕ್ಸ್ ಇದೆ ಅಂತ ಅನ್ಕೋತೀನಿ. ಈ ಡಿಸ್ಟೆನ್ಸ್ ಎಕ್ಸಲ್ಲಿ ಪಿಕಾಕು ಸ್ನೇಕ್ನ ಹಿಡಿದಿದೆ ಅಂತ. ಓಕೆ, ಹಾವನ್ನ ಹಿಡಿದಿದೆ. ಸೊ ಇದು ಎಷ್ಟು ಡಿಸ್ಟೆನ್ಸ್ ಆಗುತ್ತೆ ಸ್ನೇಹಿತರೆ? ಇಲ್ಲಿ ಹಿಡಿದು ಇಲ್ಲಿವರೆಗೂ ಡಿಸ್ಟೆನ್ಸ್ ಎಷ್ಟಾಗುತ್ತೆ? ಅವಾಗ ನೀವು ಹೇಳ್ತೀರಾ ಸರ್ ಇದು 27, ಟೋಟಲ್ 27 ಮೈನಸ್ ಎಕ್ಸ್ ಆಗುತ್ತೆ. ಕರೆಕ್ಟ್ ಅಲ್ವಾ? 27 ಮೈನಸ್ ಎಕ್ಸ್. ಸಿನ್ಸ್ ಏನು ಕೊಟ್ಟಿದ್ದಾರೆ ಕ್ವಶನಲ್ಲಿ? ಅವು ಎರಡರ ಸ್ಪೀಡ್ಸ್ ಏನಿದೆ? ಈಕ್ವಲ್ ಇದೆ. ಸ್ಪೀಡ್ ಈಕ್ವಲ್ ಇದ್ದರೆ ಡಿಸ್ಟೆನ್ಸ್ ಎಷ್ಟು ಇರಬೇಕು? ಡಿಸ್ಟೆನ್ಸು ಈಕ್ವಲ್ ಟ್ರಾವೆಲ್ ಮಾಡಿರಬೇಕಲ್ಲ. ಸೊ ಈ ಡಿಸ್ಟೆನ್ಸ್ ಕೂಡ ಸೇಮ್ ಆಗುತ್ತೆ. ಇದು 27 ಮೈನಸ್ ಎಕ್ಸ್ ಇದ್ದರೆ ಇದನ್ನು ಕೂಡ 27 ಮೈನಸ್ ಎಕ್ಸ್. ನೋಡಿ ಕಾನ್ಸೆಪ್ಟ್ ಇನ್ನೊಮ್ಮೆ ಹೇಳ್ತೀನಿ ಏನು ಅಂತ. ಓಕೆ, 9 ಮೀಟರ್ ಮೇಲೆ ಒಂದು ಪಿಕಾಕ್ ಕೂತಿದೆ. ಓಕೆ, ನೆಕ್ಸ್ಟು ಟೋಟಲ್ 27 ಮೀಟರು, ಎಲ್ಲಿ 27 ಮೀಟರ್ ದೂರಲ್ಲಿ ಒಂದು ಹಾವಿದೆ. ಆ ಹಾವು ಹೋಲ್ ಸೈಡ್ ಬರ್ತಿದೆ. ಓಕೆ, ಈ ಡೈರೆಕ್ಷನಿಂದ ಹೋಲ್ ಸೈಡ್ ಬರ್ತಿದೆ. ಓಕೆ, ಇವು ಎರಡರದ್ದು ಸ್ಪೀಡ್. ಆವಾಗ ಇದು ಬರ್ತಿರುವಾಗ ಪಿಕಾಕ್ ಏನು ಮಾಡುತ್ತೆ? ಒಂದು ಹಾವನ್ನ ಎಷ್ಟೋ ಒಂದು ಡಿಸ್ಟೆನ್ಸಲ್ಲಿ ಹಿಡಿದಿರುತ್ತೆ.
ಓಕೆ, ಅದು ಯಾವ ಡಿಸ್ಟೆನ್ಸ್ ಅದು ನಮಗೆ ಗೊತ್ತಿಲ್ಲ. ಸೊ ನಾವು ಲೆಟ್ ಅದನ್ನು ಎಕ್ಸ್ ಅಂತ ಇಟ್ಕೊಳ್ಳೋಣ. ಬಟ್ ಎರಡದು ಏನು ಸ್ಪೀಡ್ ಕೊಟ್ಟಿದ್ದಾರೆ, ಪಿಕಾಕು ಮತ್ತು ಸ್ನೇಕ್ ಮೂವ್ ಆಗೋ ಸ್ಪೀಡು ಈಕ್ವಲ್ ಅಂತ ಕೊಟ್ಟಿದ್ದಾರೆ. ಇವಾಗ ಸ್ಪೀಡ್ ಈಕ್ವಲ್ ಆದರೆ ಏನು, ಸ್ಪೀಡ್ ಈಕ್ವಲ್ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಸ್ಪೀಡ್ ಈಕ್ವಲ್ ಆದರೆ ಡಿಸ್ಟೆನ್ಸ್ ಏನಿರಬೇಕು, ಡಿಸ್ಟೆನ್ಸು ಅಷ್ಟೇ ಟ್ರಾವೆಲ್ ಮಾಡಿರಬೇಕು. ಕರೆಕ್ಟ್ ಅಲ್ವಾ? ಓಕೆ, ಯಾಕಂದರೆ ಸ್ಪೀಡ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್. ಯಾವಾಗಲೂ ಸ್ಪೀಡು ಡಿಸ್ಟೆನ್ಸ್ಗೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಇರುತ್ತೆ. ಸ್ಪೀಡ್ ಡಿಸ್ಟೆನ್ಸ್ಗೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಇರುತ್ತೆ. ಅದಕ್ಕಾಗಿ ಇದು 27 ಮೈನಸ್ ಎಕ್ಸು ಡಿಸ್ಟೆನ್ಸ್ ಆದರೆ ಇದು ಎಷ್ಟು ಡಿಸ್ಟೆನ್ಸ್ ಆಗುತ್ತೆ, 27 ಮೈನಸ್ ಎಕ್ಸು. ಸೊ ಇವಾಗ ನಿಮಗೆ ಕಾನ್ಸೆಪ್ಟ್ ಅರ್ಥ ಆಗಿರಬೇಕಂತ ಭಾವಿಸ್ತೇನೆ. ಇವಾಗ ಕಾನ್ಸೆಪ್ಟ್ ಅರ್ಥ ಆದಮೇಲೆ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡೋದು ಹೇಗೆ ನೋಡಿ ಸ್ನೇಹಿತರೆ. ಇದು ಬಂದುಬಿಟ್ಟು ಒಂದು ರೈಟ್ ಆ್ಯಂಗಲ್ ಟ್ರ್ಯಾಂಗಲ್ ಆಯಿತು. ಕರೆಕ್ಟ್ ಅಲ್ವಾ? ರೈಟ್ ಆ್ಯಂಗಲ್ ಟ್ರ್ಯಾಂಗಲ್ಲು. ಸೊ ಇಲ್ಲಿ ನಾನು ಪೈಥಾಗೋರಸ್ ಥಿಯರಮ್ ಹಚ್ಬೋದಾ? ಸೊ ಪೈಥಾಗೋರಸ್ ಥಿಯರಮ್ ಏನು ಹೇಳುತ್ತೆ, ಸೈಡ್ ಸ್ಕ್ವೇರ್ದು ಸಮ್ಮು ಈಕ್ವಲ್ ಟು ಹೈಪೋಟೆನಸ್ ಸ್ಕ್ವೇರ್ ಅಂತ ಹೇಳುತ್ತೆ. ಸೊ ಇದೇ ಥರ ಇಲ್ಲಿ ಮಾಡ್ತೀವಿ. ಸೈಡ್ ಏನು, ಇಲ್ಲಿ ಬಂದುಬಿಟ್ಟು 9 ಸ್ಕ್ವೇರ್ ಪ್ಲಸ್ ಇನ್ನೊಂದು ಸೈಡ್ ಬಂದುಬಿಟ್ಟು ಎಕ್ಸ್ ಸ್ಕ್ವೇರ್. ಇದು ಈಕ್ವಲ್ ಟು ಅದರದ್ದು ಸ್ನೇಹಿತರೆ 27 ಮೈನಸ್ ಎಕ್ಸ್ದು ಹೋಲ್ ಸ್ಕ್ವೇರ್. ಕರೆಕ್ಟ್ ಅಲ್ವಾ? ಇಲ್ಲಿವರೆಗೂ ನಿಮಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ. ಸೊ ಇದನ್ನು ಸಾಲ್ವ್ ಮಾಡಿದಾಗ ಇದು ಬಂದುಬಿಟ್ಟು 81 ಪ್ಲಸ್ ಎಕ್ಸ್ ಸ್ಕ್ವೇರ್. ಈ ಸೈಡ್ ಬಂದುಬಿಟ್ಟು 27 ಸ್ಕ್ವೇರ್ ಎಷ್ಟು ಸ್ನೇಹಿತರೆ, 729 ಪ್ಲಸ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab, 2 ಇಂಟು 27 ಇಂಟು ಎಕ್ಸ್. ಕರೆಕ್ಟಾ? ಓಕೆ, ಸೊ ಇದನ್ನು ನಾವು ಇಲ್ಲಿ ಸ್ವಲ್ಪ ರಿಮೂವ್ ಮಾಡ್ತೀನಿ. ಓಕೆ, ಸೊ ಇದು ಬಂದುಬಿಟ್ಟು ಎಷ್ಟಾಯಿತು ಇಲ್ಲಿ 81 ಪ್ಲಸ್ ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು 729 ಪ್ಲಸ್ ಎಕ್ಸ್ ಸ್ಕ್ವೇರ್ ಮೈನಸ್ 227 54 54 ಎಕ್ಸ್. ಓಕೆ, ಸೊ ಇಲ್ಲಿಂದ ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್. ಸೊ 729ರಲ್ಲಿ 81 ಕಳೆದರೆ ಎಷ್ಟಾಗುತ್ತೆ ಸ್ನೇಹಿತರೆ? ಸೊ 9ರಲ್ಲಿ 1 ಹೋದರೆ ಸೊ ಇಲ್ಲಿ 54x, 54ನ ಈ ಸೈಡ್ ತರ್ತೀನಿ. ಓಕೆ, ಲೆಫ್ಟ್ ಸೈಡು ಈ 81ನ ಈ ಕಡೆ ಕಳಿಸ್ತೀನಿ. ಸೊ ಇದು 729 ಮೈನಸ್ 81 ಆಯಿತು. ಸೊ 54x ಬಂದುಬಿಟ್ಟು ಎಷ್ಟು, 9ರಲ್ಲಿ 1 ಕಳೆದರೆ 8. ಓಕೆ, 12ರಲ್ಲಿ 8 ಹೋದರೆ 4, 648. ಸೊ ಎಕ್ಸ್ ಬಂದುಬಿಟ್ಟು 648 ಡಿವೈಡೆಡ್ ಬೈ 54. ಓಕೆ, ಡಿವೈಡ್ ಮಾಡಿದ್ರೆ 54 ಅಂದರೆ 54, 10 ಉಳಿತು. 10 ಉಳಿತು ಅಂದರೆ 54 ಎರಡೇ 108, 54 ಎರಡೇ 108. ಸೊ ಇದು ಬಂದುಬಿಟ್ಟು 12 ಮೀಟರ್ಸ್. ಸೊ ಎಷ್ಟು ಮೀಟರ್ ಇದೆ ಅಂತೆ, ಆ್ಯಟ್ ವಾಟ್ ಡಿಸ್ಟೆನ್ಸ್ ಫ್ರಮ್ ದ ಹೋಲ್ ಈಸ್ ಸ್ನೇಕ್ ಕಾಟು, ಎಷ್ಟು 12 ಮೀಟರ್. ಸೊ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ಹೋಪ್ ನಿಮಗೆ ಈ ಪ್ರಾಬ್ಲಮ್ ಅರ್ಥ ಆಗಿರಬೇಕಂತ ನಾನು ಭಾವಿಸ್ತೀನಿ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ನೋಡಿ, ನೆಕ್ಸ್ಟ್ ಕ್ವಶನು ಇದು 2024ರಲ್ಲಿ ಬಂದಿರುವ ಕ್ವಶನು, ಲೇಟೆಸ್ಟ್ ಕ್ವಶನು. ಒಬ್ಬ ಹಣ್ಣು ಮಾರುವವನ ಬಳಿ ಕೆಲವು ಸೇಬು ಹಣ್ಣುಗಳಿದ್ದವು. ಓಕೆ, ಅವನು 40% ಸೇಬು ಹಣ್ಣುಗಳನ್ನು ಮಾರಿದ್ದಾನೆ. ಸೊ ಅವನು ಎಷ್ಟು ಸೇಬು, ನೋಡಿ ಯಾವಾಗಲೂ ಪರ್ಸೆಂಟೇಜಲ್ಲಿ ಮಾಡಬೇಕಾದ್ರೆ ಯಾವುದೂ ಅದು 100% ಅಂತ ನಾವು ಕನ್ಸಿಡರ್ ಮಾಡ್ತೀವಿ ಸ್ನೇಹಿತರೆ. ಅದರಲ್ಲಿ ಅವನು ಎಷ್ಟು ಪರ್ಸೆಂಟ್ ಮಾರಿದ್ದಾನೆ, 40% ಸೇಬುಗಳನ್ನು ಅವನೇನು ಮಾರಿದ್ದಾನೆ, 40%. ಸೊ ಅವನ ಹತ್ರ ಎಷ್ಟು ಉಳಿತು, 60% ಸೇಬು ಉಳಿತು. ಇವಾಗ 60% ಸೇಬು ಉಳಿತು ಇವಾಗ. ಓಕೆ, 60% ಸೇಬು ಉಳಿದಿದೆ. ಬಟ್ ಅವನ ಹತ್ತಿರ ಎಷ್ಟು ಸೇಬುಗಳಿದ್ದಾವೆ ಅಂತ ಕೊಟ್ಟಿದ್ದಾರೆ, 420. ಸೊ ಅವನ ಹತ್ರ 420 ಸೇಬುಗಳು ಇದ್ದಾವೆ ಅಂತ ಹೇಳಿದ್ದಾರೆ. ಸೊ ಇದೇ 60% ವ್ಯಾಲ್ಯೂನೇ 420 ಅಲ್ವಾ. ಸೊ ಮೂಲತಃ ಅವನ ಹತ್ತಿರ ಎಷ್ಟು ಸೇಬುಗಳಿದ್ದವು ಅಂತ ಕೇಳಿದ್ದಾರೆ. ಸೊ ಮೂಲತಃ ಅವನ ಹತ್ರ ಎಷ್ಟು ಸೇಬುಗಳಿದ್ದವು ಸ್ನೇಹಿತರೆ, 100%. ಸೊ ಈ 100% ವ್ಯಾಲ್ಯೂ ಎಷ್ಟು ಅಂತ ನಿಮಗೆ ಕೇಳಿದ್ದಾರೆ. ಕರೆಕ್ಟ್ ಅಲ್ವಾ? 100% ವ್ಯಾಲ್ಯೂ ಎಷ್ಟು ಅಂತ ಕೇಳಿದ್ದಾರೆ. ಇವಾಗ ನೋಡಿ, ಇದನ್ನು 60% ನಾನು 6ರಿಂದ ಈ ಸೈಡು ಡಿವೈಡ್ ಮಾಡಿದರೆ ಎಷ್ಟು, ಸೊ 10% ವ್ಯಾಲ್ಯೂ ಬರುತ್ತೆ ಸ್ನೇಹಿತರೆ. ಇದು ಬಂದುಬಿಟ್ಟು 10% ವ್ಯಾಲ್ಯೂ ಬರುತ್ತೆ ಇವಾಗ. ಓಕೆ, 60/6 ಅಂದರೆ 10%. ಓಕೆ, 60/6 ಅಂದರೆ 10%. 420/6 ಅಂದರೆ 70. ಕರೆಕ್ಟ್ ಅಲ್ವಾ? 6 7 42 70. ಸೊ 100% ಅಂದರೆ 10 ಎಕ್ಸ್ಟ್ರಾ. ಸೊ 100% ವ್ಯಾಲ್ಯೂ ಎಷ್ಟಾಗುತ್ತೆ, 700. ಸೊ ಒರಿಜಿನಲ್ಲಿ ಅವನ ಹತ್ರ ಎಷ್ಟು ಸೇಬ್ಗಳಿದ್ದವು, 700 ಸೇಬುಗಳಿದ್ದವು ಸ್ನೇಹಿತರೆ. ನೋಡಿ ಎಷ್ಟು ಈಸಿಯಾಗಿ ಮಾಡಿದ್ವಿ ನಾವು.
ಹೋಪ್ ನಿಮಗೆ ಈ ಪ್ರಾಬ್ಲಮ್ಮು ಅರ್ಥ ಆಗಿರಬೇಕು. ಅದೇ ಥರ ಪಿ ಸಿ ಸಿವಿಲ್ 2024ರಲ್ಲಿ ಲೇಟೆಸ್ಟಲ್ಲಿ ಕೇಳಿರುವಂಥ ಕ್ವಶನು ನೋಡಿ. ಈ ಕ್ವಶನು ಪರ್ಮೆಂಟೇಷನ್ ಆ್ಯಂಡ್ ಕಾಂಬಿನೇಷನ್ ಮೇಲೆ ಕೇಳಿದ್ದಾರೆ. ಏನಿದೆ ಅಂತ ನೋಡಿ. ಫ್ರಮ್ ಎ ಗ್ರೂಪ್ ಆಫ್ 7 men ಆ್ಯಂಡ್ 6 women. ಓಕೆ, ಮೆನ್ ಎಷ್ಟಿದ್ದಾರೆ? ಮೆನ್ ಬಂದುಬಿಟ್ಟು 7, ವುಮೆನ್ ಬಂದುಬಿಟ್ಟು 6, ವುಮೆನ್ ಬಂದುಬಿಟ್ಟು 6. ಓಕೆ, 5 persons ಆರ್ ಟು ಬಿ ಸೆಲೆಕ್ಟೆಡ್, ಅಂದರೆ 5 ಜನನ ಸೆಲೆಕ್ಟ್ ಮಾಡ್ಕೋಬೇಕಂತೆ ಟು ಫಾರ್ಮ್ ಅ ಕಮಿಟಿ. ಸೊ ದ್ಯಾಟ್ ಅಟ್ಲೀಸ್ಟ್ 3 men ಆರ್ ದೇರ್ ಆನ್ ದ ಕಮಿಟಿ. ಅಂದರೆ ಎಷ್ಟು ಮಿನಿಮಮ್ ಆಗಿ 3 ಜನ ಇರಬೇಕಂತೆ. ಸೊ ಮಿನಿಮಮ್ 3 ಜನ ಇರಬೇಕು. 4 ಜನನೂ ಇರ್ಬೋದು, 5 ಜನನೂ ಇರ್ಬೋದು, ಬಟ್ ಟೋಟಲ್ ಆಗಿ 5 ಜನ ಇರಬೇಕು. ಸೊ ಇದರಲ್ಲಿ ಕ್ವಶನ್ ನೋಡಿದ ತಕ್ಷಣ ನಿಮಗಾಗಬೇಕು ಇನ್ ಹೌ ಮೆನಿ ವೇಸ್ ಇಟ್ ಕ್ಯಾನ್ ಬಿ ಡನ್. ಸೊ ಇದು ಕಾಂಬಿನೇಷನ್ದು ಪ್ರಾಬ್ಲಮ್ ಇದೆ ಸ್ನೇಹಿತರೆ. ಸೊ ಇವಾಗ ಫಸ್ಟ್ ಕಂಡೀಷನ್ ನೋಡಿ. ಫಸ್ಟ್ ಕಂಡೀಷನ್ ಏನಾಗ್ಬೋದು? ಮಿನಿಮಮ್ 3 ಜನ ಇರಬೇಕಂತೆ ಮೆನ್ನು. ಓಕೆ, ಬಟ್ ಟೋಟಲ್ ಎಷ್ಟು ಇರಬೇಕಂತೆ? ಟೋಟಲ್ ಬಂದುಬಿಟ್ಟು 5 ಜನ. ಸೊ ಒಂದನೇ ಕಂಡೀಷನಲ್ಲಿ ಮೆನ್ 3 ಇರಬೇಕು. ಮೆನ್ 3 ಇದ್ದರೆ ವುಮೆನ್ ಎಷ್ಟಿರ್ಬೋದು? 2. ಕರೆಕ್ಟ್ ಅಲ್ವಾ? ವುಮೆನ್ 2. ಎರಡನೇ ಕಂಡೀಷನಲ್ಲಿ ಮೆನ್ 4 ಇದ್ದರೆ ವುಮೆನ್ ಎಷ್ಟಿರಬೇಕು? 1. ಯಾಕಂದರೆ ಟೋಟಲ್ ಬಂದುಬಿಟ್ಟು 5 ಆಗಬೇಕು. ಮತ್ತು ಮೂರನೇ ಕಂಡೀಷನು ಮೆನ್ 5 ಇದ್ದರೆ ವುಮೆನ್ ಎಷ್ಟಿರ್ತಾರೆ? ಅವಾಗ ವುಮೆನ್ ಬಂದುಬಿಟ್ಟು ನೀವು ಅಂತೀರಾ ಸರ್ 0 ಇರ್ತಾರೆ. ನಾಲ್ಕನೇ ಕಂಡೀಷನು ಮೆನ್ 6 ಇರ್ಬೋದಾ? ಇರೋಕ್ಕಾಗಲ್ಲ ಸರ್. ಯಾಕಂದರೆ ಬಟ್ ಟೋಟಲ್ ಕಮಿಟಿ ಫಾರ್ಮ್ ಮಾಡೋಕ್ಕೆ ಎಷ್ಟು ಜನ ಬೇಕಂತೆ ಅವರಿಗೆ? 5 ಜನ ಬೇಕಂತೆ ಅವರಿಗೆ ಕಮಿಟಿ ಫಾರ್ಮ್ ಮಾಡೋಕ್ಕೆ. ಸೊ ಇದು 3 ಕಂಡೀಷನ್ ಅಷ್ಟೇ ಪಾಸಿಬಲ್ ಆಗ್ಬೋದು ಸ್ನೇಹಿತರೆ. ಕರೆಕ್ಟ್ ಅಲ್ವಾ? 3 ಕಂಡೀಷನ್ ಅಷ್ಟೇ ಪಾಸಿಬಲ್ ಆಗ್ಬೋದು. ಸೊ ಒಂದನೇ ಕಂಡೀಷನ್ಗೆ ಕಾಂಬಿನೇಷನ್ ಏನು? ಟೋಟಲು 7 ಜನ ಇದ್ದಾರೆ. 7 ಜನದಲ್ಲಿ 3 ಜನ ಅಷ್ಟೇ ಬೇಕು. 7C3 ಇಂಟು ನೆಕ್ಸ್ಟು ಟೋಟಲ್ 6 ವುಮೆನ್ ಇದ್ದಾರೆ. 6 ವುಮೆನಲ್ಲಿ ಎಷ್ಟು ಜನ ವುಮೆನ್ ಬೇಕು? 2. ಇದು ಒಂದನೇ ಕಂಡೀಷನು. ಎರಡನೇ ಕಂಡೀಷನಲ್ಲಿ ಟೋಟಲ್ 7 ಜನ ಮೆನ್ನಲ್ಲಿ 4 ಜನ ಮೆನ್ನು ಇಂಟು ಟೋಟಲ್ 6 ಜನ ವುಮೆನಲ್ಲಿ 1 ಜನ ವುಮೆನು. ಓಕೆ, ನೆಕ್ಸ್ಟು ಮೂರನೇ ಕಂಡೀಷನು ಟೋಟಲ್ 7 ಜನ ಮೆನ್ನಲ್ಲಿ 5 ಜನ ಇವರೇ ಸೆಲೆಕ್ಟ್ ಮಾಡ್ಕೊತಿದ್ದಾರೆ ಇಂಟು ವುಮೆನ್ ಏನೂ ಇಲ್ಲ. ಸೊ ವುಮೆನ್ ಏನೂ ಇಲ್ಲ ಅಂದರೆ 6C0. ಓಕೆ, ಸೊ ಇದನ್ನು ಸಾಲ್ವ್ ಮಾಡಿ ಸ್ನೇಹಿತರೆ. ಓಕೆ, ಸೊ ಇದನ್ನು ಸಾಲ್ವ್ ಮಾಡಿದಾಗ ಏನು ಬರುತ್ತೆ? 7C3 ಅಂದರೆ 7 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 7 - 3 ಫ್ಯಾಕ್ಟೋರಿಯಲ್ ಅಂದರೆ 4 ಫ್ಯಾಕ್ಟೋರಿಯಲ್ ಇಂಟು 3 ಫ್ಯಾಕ್ಟೋರಿಯಲ್. ಕರೆಕ್ಟ್ ಅಲ್ವಾ? ಇಂಟು ಇದು ಬಂದುಬಿಟ್ಟು 6 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 6 - 2 4 ಫ್ಯಾಕ್ಟೋರಿಯಲ್ ಇಂಟು 2 ಫ್ಯಾಕ್ಟೋರಿಯಲ್. ಓಕೆ, ನಾವು ಒಂದೊಂದು ಸಾಲ್ವ್ ಮಾಡೋಣ. ಓಕೆ, ಸೊ ಇದನ್ನು ನಾವು ಇವಾಗ ಕ್ವಶನ್ ನಿಮಗೆ ಅರ್ಥ ಆಗಿರಬೇಕಂತ ಇದನ್ನು ನಾನು ಸ್ವಲ್ಪ ರಿಮೂವ್ ಮಾಡ್ತೀನಿ, ಒನ್ ಸೈಡ್ ಮಾಡ್ತೀನಿ. ಓಕೆ ಓಕೆ, ಒನ್ ಸೈಡ್ ಮಾಡಿದ್ದೀನಿ ಸ್ನೇಹಿತರೆ. ಸೊ ಇದು ಬಂದುಬಿಟ್ಟು ಒಂದನೇದ್ರದ್ದು ವ್ಯಾಲ್ಯೂ ನೋಡೋಣ. ಒಂದನೇದ್ರದ್ದು ವ್ಯಾಲ್ಯೂ ಎಷ್ಟು ಬರುತ್ತೆ? ಒಂದನೇದ್ರದ್ದು ವ್ಯಾಲ್ಯೂ ಬಂದುಬಿಟ್ಟು ಓಕೆ, ಫಸ್ಟ್ ಒನ್ ವ್ಯಾಲ್ಯೂ ಬಂದುಬಿಟ್ಟು 7/4 ಅಂದರೆ ಇಲ್ಲಿ ಮೇಲ್ಗಡೆ 7 ಇಂಟು 6 ಇಂಟು 5 ಇಂಟು 4 ಫ್ಯಾಕ್ಟೋರಿಯಲ್. ಸೊ 4 ಫ್ಯಾಕ್ಟೋರಿಯಲ್ ಮತ್ತು ಕೆಳಗಡೆ 4 ಫ್ಯಾಕ್ಟೋರಿಯಲ್ಲು ಕಟ್ಟಾಗುತ್ತೆ ಸ್ನೇಹಿತರೆ. ಇದು 4 ಕಟ್ಟಾಗುತ್ತೆ. ಸೊ ಡಿವೈಡೆಡ್ ಬೈ 3 ಫ್ಯಾಕ್ಟೋರಿಯಲ್. 3 ಫ್ಯಾಕ್ಟೋರಿಯಲ್ ಅಂದರೆ ಏನು? 3 ಇಂಟು 2 ಇಂಟು 1. ಓಕೆ, ಉಳಿಗಿದೆಲ್ಲ ರಿಮೈನಿಂಗ್ ಎಲ್ಲ ಕಟ್ಟಾಗಿಬಿಡುತ್ತೆ ಇಂಟು ಹಾಗೆ. 6 ಫ್ಯಾಕ್ಟೋರಿಯಲ್ ಅಂದರೆ 6 ಇಂಟು 5 ಇಂಟು 4 ಫ್ಯಾಕ್ಟೋರಿಯಲ್. ಸೊ 4 ಫ್ಯಾಕ್ಟೋರಿಯಲ್ ಕಟ್ಟಾಗುತ್ತೆ. ಡಿವೈಡೆಡ್ ಬೈ 2 ಫ್ಯಾಕ್ಟೋರಿಯಲ್ ಅಂದರೆ 2 ಇಂಟು 1. ಓಕೆ, ಇದನ್ನು ಸಾಲ್ವ್ ಮಾಡಿದಾಗ 3 2 6 6 ಕ್ಯಾನ್ಸಲ್, 2 3 6. ಸೊ 7 5 35, 7 5 35, 3 5 15. ಸೊ ಇದು ಬಂದುಬಿಟ್ಟು ಎಷ್ಟಾಗುತ್ತೆ? 15 5 75. ಓಕೆ, 7 15 3 45, 45 ಪ್ಲಸ್ 7 52, 525. ಸೊ ಒಂದನೇ ಕಂಡೀಷನ್ದು 525 ಬಂತು ಸ್ನೇಹಿತರೆ. ಹಾಗೆ ಸೆಕೆಂಡ್ ಕಂಡೀಷನ್ ಎಷ್ಟು ಬರುತ್ತೆ ನೋಡೋಣ. ಸೊ ಸೆಕೆಂಡ್ ಕಂಡೀಷನ್ ಬಂದುಬಿಟ್ಟು 7 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 7 - 4 3 ಫ್ಯಾಕ್ಟೋರಿಯಲ್ ಇಂಟು 4 ಫ್ಯಾಕ್ಟೋರಿಯಲ್. ಓಕೆ, ಸೊ ಫಸ್ಟ್ ಏನಿತ್ತು ಆ್ಯಸ್ ಇಟ್ ಈಸ್ ಅದೇ ವ್ಯಾಲ್ಯೂ ಬಂತು. ಓಕೆ, ಇಂಟು
ನೆಕ್ಸ್ಟು 6 ಫ್ಯಾಕ್ಟೋರಿಯಲ್ ಮೈನಸ್ 1 5 ಫ್ಯಾಕ್ಟೋರಿಯಲ್ ಇಂಟು 1 ಫ್ಯಾಕ್ಟೋರಿಯಲ್. ಓಕೆ, ಸೊ ಇದು ಬಂದುಬಿಟ್ಟು ಫಸ್ಟ್ ವ್ಯಾಲ್ಯೂ 7 ಫ್ಯಾಕ್ಟೋರಿಯಲ್ ಅಂದರೆ 7 ಇಂಟು 6 ಇಂಟು 5 ಇಂಟು 4 ಫ್ಯಾಕ್ಟೋರಿಯಲ್. ಸೊ 4 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್ ಆಗುತ್ತೆ. ಸೊ ಫಸ್ಟದ ವ್ಯಾಲ್ಯೂನೇ ಬಂತು 35. ಕರೆಕ್ಟ್ ಅಲ್ವಾ? ನೋಡಿ, ಇದು ಮತ್ತು ಇದು ಸೇಮ್ ಆಗಿದೆ. ಓಕೆ, ಇದು ಮತ್ತು ಇದು ಸೇಮ್ ಆಗಿದೆ. ಅದರ ಸಲುವಾಗಿ ಇಲ್ಲೇ ವ್ಯಾಲ್ಯೂ ಸಾಲ್ವ್ ಮಾಡಿದ್ದೀವಿ, ಅದರದ್ದು 35. ಸೊ ಡೈರೆಕ್ಟಾಗಿ ನಾನು ಇಲ್ಲಿ 35 ಅಂತ ಬರೀತೀನಿ. 35 ಇಂಟು ಇದು ಎಷ್ಟು ಬರುತ್ತೆ? 6 ಇಂಟು 5 ಫ್ಯಾಕ್ಟೋರಿಯಲ್ ಅಂದರೆ 5 ಫ್ಯಾಕ್ಟೋರಿಯಲ್ ಕ್ಯಾನ್ಸಲು 6 ಬರುತ್ತೆ. ಸೊ ಇದು ವ್ಯಾಲ್ಯೂ ಬಂದುಬಿಟ್ಟು ಎಷ್ಟು? 5 6 30 6 5 30 ಸ್ನೇಹಿತರೆ. 3 6 3 18 21 6 3 18 21. ಓಕೆ, ಥರ್ಡ್ ಕಂಡೀಷನ್. ಸೊ ಥರ್ಡ್ ಕಂಡೀಷನಲ್ಲಿ ನೋಡಿ, 7C5 ಅಂದರೆ ಏನು? 7 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 7 ಮೈನಸ್ 5 2 ಫ್ಯಾಕ್ಟೋರಿಯಲ್ ಇಂಟು 5 ಫ್ಯಾಕ್ಟೋರಿಯಲ್. ಓಕೆ, 6C0 ಅಂದರೆ ಡೈರೆಕ್ಟಾಗಿ ಹೇಳ್ಬೋದು 1 ಅಂತ. ಓಕೆ, ಸೊ ಇದು ನೋಡಿ 7 ಫ್ಯಾಕ್ಟೋರಿಯಲ್ ಅಂದರೆ 7 ಇಂಟು 6 ಇಂಟು 5 ಫ್ಯಾಕ್ಟೋರಿಯಲ್. ಸೊ 5 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್ ಆಗುತ್ತೆ. ಡಿವೈಡೆಡ್ ಬೈ 2 ಫ್ಯಾಕ್ಟೋರಿಯಲ್ ಅಂದರೆ 2 ಇಂಟು 1. ಓಕೆ, 2 1 2 3 6. ಸೊ 7 3 21. ಸೊ ಟೋಟಲು ಇಷ್ಟು ಕಾಂಬಿನೇಷನ್ ಆಗ್ಬೋದು. ಸೊ ಇದನ್ನು ಟೋಟಲ್ನ ಸಮ್ ಮಾಡಿದಾಗ ಲಾಸ್ಟಲ್ಲಿ ಟೋಟಲ್ನ ಸಮ್ ಮಾಡಿದಾಗ ಸೊ ಏನು 525 ಪ್ಲಸ್ 210 ಪ್ಲಸ್ 21. ನೋಡಿ, ಯೂನಿಟ್ ಡಿಜಿಟ್ ಅಂದರೆ ಕೊನೆ ಅಂಕ ಎಷ್ಟು ಬರುತ್ತೆ ನೋಡಿ. ಕೊನೆ ಅಂಕ 1 ಇದೆ ಇಲ್ಲಿ, 0 5. ಸೊ 5 ಪ್ಲಸ್ 0 5 5 ಪ್ಲಸ್ 1 6. ಸೊ ಕೊನೆ ಅಂಕ 6 ಇರಬೇಕು. ಸೊ ಒಂದೇ ಆಪ್ಷನಲ್ಲಿದೆ. ಸೊ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ. ಸೊ ಎಷ್ಟು? 756. ಸೊ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ. ನೋಡಿ, ಇದು ಕ್ವಶನು ಒಳ್ಳೆ ಇಂಟ್ರೆಸ್ಟಿಂಗ್ ಕ್ವಶನ್ ಇತ್ತು. ಅದೇ ಥರ 2024ರಲ್ಲಿ ಬಂದಿರುವ ಇನ್ನೊಂದು ಮೆಂಟಲ್ ಎಬಿಲಿಟಿ ಕ್ವಶನು ಏನು ಹೇಳ್ತಿದೆ ನೋಡಿ. ಒಂದು ಧನಾತ್ಮಕ ಸಂಖ್ಯೆಯನ್ನು 17ರಿಂದ ಹೆಚ್ಚಿಸಿದಾಗ ಆ ಸಂಖ್ಯೆಯು ಅದರ ವ್ಯಕ್ತಮದ 60 ಪಟ್ಟು ಸಮನಾಗಿರುತ್ತದೆ. ಓಕೆ, ಧನಾತ್ಮಕ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಓಕೆ, ಸೊ ಏನಿದೆ ಅಂತೆ, ಒಂದು ನಂಬರ್ ಇದೆ ಅಂತೆ. ಕರೆಕ್ಟ್, ಒಂದು ನಂಬರ್ ನಾನು ಎ ಇದೆ ಅಂತ ಅನ್ಕೋತೀನಿ. ಇದನ್ನು ಅವನೇನು ಮಾಡ್ತಾರೆ ಅಂತೆ, 17ರಿಂದ ಹೆಚ್ಚಿಸಿದಾಗ ಅದು ಏನಾಗುತ್ತಂತೆ ಈಕ್ವಲ್ ಟು 60 ಟೈಮ್ಸ್ ಅಂದರೆ 60 ಟೈಮ್ದು ಅದು ರೆಸಿಪ್ರೋಕಲ್ ನಂಬರ್ ಅಂದರೆ ಏನು? ಮೊದಲ ನಂಬರ್ ಎ ಇತ್ತಂದರೆ ಇವಾಗ 1/a ಇದೆ. ಕರೆಕ್ಟ್ ಅಲ್ವಾ? ಸೊ ಇದು ಬಂದುಬಿಟ್ಟು ಏನಾಗುತ್ತೆ, a ಪ್ಲಸ್ 17 ಈಸ್ ಈಕ್ವಲ್ ಟು 60 ಇಂಟು ಎ ಅಂದರೆ 60/a. ಕರೆಕ್ಟ್ ಅಲ್ವಾ? ಸೊ ಇದು ಯಾವ ಆಪ್ಷನ್ ಇದರಲ್ಲಿ ಇಟ್ಟರೆ ಅದು ಕರೆಕ್ಟ್ ಆನ್ಸರ್ ಬರುತ್ತೆ ಅಂತ ನೋಡೋಣ ಸ್ನೇಹಿತರೆ. ಸೊ ಒಂದನೇ ಆಪ್ಷನ್ 3 ಇಟ್ಟು ನೋಡೋಣ. 3 ಇಟ್ಟರೆ ಎ ಜಾಗದಲ್ಲಿ 3 ಇಟ್ಟರೆ 3 ಪ್ಲಸ್ 17 ಎಷ್ಟು? 20. ಆಮೇಲೆ 60 ಡಿವೈಡೆಡ್ ಬೈ 3 ಇದೂ ಕೂಡ 20. ಸೊ ಎರಡು ಸ್ಯಾಟಿಸ್ಫೈ ಆಗ್ತಿದೆ, 20. ಅದಕ್ಕೆ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಬಂದುಬಿಟ್ಟು ನೋಡಿ ಇದನ್ನು ಪರ್ಸೆಂಟೇಜ್ ಮೇಲೆ ಒಂದು ಪ್ರಾಬ್ಲಮ್ ಇದೆ ಅಂತ ಕಾಣ್ತಿದೆ. ನೋಡೋಣ. ಆ್ಯನ್ ಎರರ್ 2% ಇನ್ ಎಕ್ಸೆಸ್ ಈಸ್ ಮೇಡ್ ವೈಲ್ ಮೆಜರಿಂಗ್ ದ ಸೈಡ್ಸ್ ಆಫ್ ಅ ಸ್ಕ್ವಯರ್. ಓಕೆ, ಒಂದು ಸ್ಕ್ವಯರ್ ಇದೆ ಅಂತೆ. ಸೊ ಈ ಸ್ಕ್ವಯರ್ದು ಎಷ್ಟು ಎರರ್ ಆಗಿದೆ ಅಂತೆ? 2% ಎರರ್ ಆಗಿದೆ. ಸೊ ಒಂದು ಸೈಡ್ದು 2% ಎರರ್ ಆಗಿದೆ. ಸೊ ಒಂದು ಸೈಡ್ದು 2% ಎರರ್ ಆಗಿದೆ. ಓಕೆ, ದ ಪರ್ಸೆಂಟೇಜ್ ಆಫ್ ಎರರ್ ಇನ್ ಕ್ಯಾಲ್ಕುಲೇಟೆಡ್ ಏರಿಯಾ ಆಫ್ ದಿ ಸ್ಕ್ವೇರ್. ಸೊ ಏರಿಯಾ ಕ್ಯಾಲ್ಕುಲೇಟ್ ಮಾಡುವಾಗ ಅದರದ್ದು ಎಷ್ಟು ಪರ್ಸೆಂಟ್ ಎರರ್ ಇದೆ ಅಂತ ಕೇಳಿದ್ದಾರೆ. ಸೊ ನಿಮಗೆ ಗೊತ್ತಿರಬೇಕು ಸ್ಕ್ವೇರ್ದು ಏರಿಯಾ ಏನು ಸ್ನೇಹಿತರೆ? ಸ್ಕ್ವೇರ್ದು ಏರಿಯಾ. ಸೊ ಸ್ಕ್ವೇರ್ದು ಏರಿಯಾ ಬಂದುಬಿಟ್ಟು ನೀವು ಹೇಳ್ತೀರಾ ಸೈಡ್ ಎ ಇದ್ದರೆ ಏರಿಯಾ ಎ ಸ್ಕ್ವೇರ್ ಸರ್ ಅಂತ. ಸೊ ಏನಾಗುತ್ತೆ, ಇವಾಗ ಪರ್ಸೆಂಟೇಜ್ನು ಪ್ರತಿಯೊಂದು ಸ್ಕ್ವೇರ್ಗೆ ಆ್ಯಡ್ ಆಗ್ತಾ ಹೋಗುತ್ತೆ. ಸೊ ಎ ಸ್ಕ್ವೇರ್ ಅಂದರೆ ಇದು ಏನು? ಸಕ್ಸೆಸಿವ್ ಆಗಿ ಪರ್ಸೆಂಟೇಜ್ ಆ್ಯಡ್ ಆಗುತ್ತೆ. ಸೊ ಸಕ್ಸೆಸಿವ್ ಪರ್ಸೆಂಟೇಜ್ನ ನಾವು ಹೇಗೆ ಫೈಂಡ್ ಔಟ್ ಮಾಡ್ತೀವಿ? ಎ ಪ್ಲಸ್ ಬಿ ಪ್ಲಸ್ AB/100 ಇದು ಸಕ್ಸೆಸಿವ್ ಪರ್ಸೆಂಟೇಜ್ದು ಫಾರ್ಮುಲಾ. ಕರೆಕ್ಟ್ ಅಲ್ವಾ? ಸೊ ಇದೇನಾಗ್ತಿದೆ, ಎಕ್ಸೆಸ್ ಎಷ್ಟಾಗ್ತಿದೆ? 2% ಆಗ್ತಿದೆ. ಸೊ ಎ ಸೈಡು 2%, ಬಿ ಸೈಡು ಕೂಡ 2%, ಪ್ಲಸ್ 2 × 2 4, 2 × 2
ಡಿವೈಡೆಡ್ ಬೈ 100. ಓಕೆ, ಇದು ಇಷ್ಟು ಪರ್ಸೆಂಟೇಜಲ್ಲಿ ಬರುತ್ತೆ. ಸೊ ಇದು ಬಂದುಬಿಟ್ಟು ಎಷ್ಟು, 2 + 2 4, 4/100 ಅಂದರೆ 0.04, ಇಷ್ಟು ಪರ್ಸೆಂಟೇಜ್. ಸೊ ಟೋಟಲ್ ಬಂದುಬಿಟ್ಟು 4.04%. ಸೊ ಈ ಪ್ರಾಬ್ಲಮ್ಗೆ ಸರಿಯಾದ ಉತ್ತರ ಆಪ್ಷನ್ ಡಿ. ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ. ನೆಕ್ಸ್ಟ್ ಪ್ರಾಬ್ಲಮ್ ಬಂದುಬಿಟ್ಟು ನೋಡಿ, ಇದೂ PC 2024ರಲ್ಲಿ ಕೇಳಿರುವಂಥ ಕ್ವಶನ್ ಏನಾಗ್ತದೆ, 6 bells commence tolling together and toll at intervals of 2, 4, 6, 8, 10 and 12 seconds respectively, ಸೆಕೆಂಡಲ್ಲಿ ಅಂತೆ. ಓಕೆ, ಇನ್ 30 minutes ಹೌ ಮೆನಿ ಟೈಮ್ಸ್ ಡೂ ದೇ ಟೋಲ್ ಟುಗೆದರ್ ಅಂತ ಕೇಳಿದ್ದಾರೆ. ಓಕೆ, ಈ ಥರ ಕ್ವಶನ್ ಇದ್ದಾಗ ನೀವೇನು ಮಾಡಬೇಕು ಸ್ನೇಹಿತರೆ, ಇದರದ್ದು LCM ಫೈಂಡ್ ಔಟ್ ಮಾಡಬೇಕು. ಸೊ LCM ಎಷ್ಟು, 2, 4, 6, 8, 10, 12ರ LCM ಫೈಂಡ್ ಔಟ್ ಮಾಡಬೇಕು. ಸೊ LCM ಹೇಗೆ ಫೈಂಡ್ ಔಟ್ ಮಾಡ್ತೀರಾ ಸ್ನೇಹಿತರೆ, LCM ನೀವು ನಾರ್ಮಲಾಗಿ ಮಾಡೋದು ಈ ಥರ. ಓಕೆ, ಸೊ 2 ಇಂದ ಹೋದರೆ ಫಸ್ಟು 2 1 ಜಾ, 2 2 ಜಾ, 2 3 ಜಾ, 2 4 ಜಾ, 2 5 ಜಾ, 2 6 ಜಾ ಅಂತ. ನೆಕ್ಸ್ಟು ಮತ್ತೆ 2 ಇಂದ ಹೋಗುತ್ತೆ, 2 ಇಂದ ಹೋದರೆ 2 1 ಜಾ, 2 3 ಜಾ, 2 2 ಜಾ, 5 ಆ್ಯಸ್ ಇಟ್ ಈಸು, 2 3 ಜಾ. ಓಕೆ, ಮತ್ತೆ 2 ಇಂದ ಹೋಗುತ್ತೆ, ಮತ್ತೆ 2 ಇಂದ ಹೋದರೆ ಇಲ್ಲಿ 1. ಓಕೆ, ಇದು 1 1 ಆ್ಯಸ್ ಇಟ್ ಈಸು, 3 ಆ್ಯಸ್ ಇಟ್ ಈಸು ಮತ್ತು 1. ಓಕೆ, 5 3. ಸೊ ಇಲ್ಲಿ ಉಳಿತೇನು ಸ್ನೇಹಿತರೆ, ಇಲ್ಲಿ ಉಳಿತು ನೀವು ಹೇಳ್ತೀರಾ, 3 ಒಂದು ಎಕ್ಸ್ಟ್ರಾ ಉಳಿದಿದೆ, 5 ಒಂದು ಉಳಿದಿದೆ ಸರ್. ಸೊ LCM ಬಂದುಬಿಟ್ಟು ಎಷ್ಟಾಗುತ್ತೆ ಇದರದು, ಸೊ LCM ಬಂದುಬಿಟ್ಟು 2 × 2 × 2 3 ಸಲ, ನೆಕ್ಸ್ಟು ಇಂಟು 5 × 3. ಸೊ ಎಷ್ಟಾಗುತ್ತೆ ಸ್ನೇಹಿತರೆ, 2 2 4, 4 8. ಓಕೆ, 8 5 40, 43 112. ಸೊ 120 ಸೆಕೆಂಡು. ಸೊ ಪ್ರತಿಯೊಂದು 120 ಸೆಕೆಂಡ್ ಒಮ್ಮೆ ಅದು ಅವ್ರೇನು ಬಾರಿಸ್ತಾರಲ್ಲ ಗಂಟೆಗಳು, ಅದು ರಿಪೀಟ್ ಆಗ್ತಾ ಶುರುವಾಗುತ್ತೆ ಸ್ನೇಹಿತರೆ. ಸೊ ಫಸ್ಟ್ ಟೈಮು 0 ಸೆಕೆಂಡಲ್ಲಿ ಆಗಿರಬೇಕು, ನೆಕ್ಸ್ಟು 120 ಸೆಕೆಂಡಲ್ಲಿ, ನೆಕ್ಸ್ಟು ಮತ್ತೆ 120 ಸೆಕೆಂಡ್ ಅಂದರೆ 240 ಸೆಕೆಂಡಲ್ಲಿ. ಕರೆಕ್ಟ್ ಅಲ್ವಾ? ಸೊ 120 ಸೆಕೆಂಡ್ ಅಂದರೆ ನೀವು ಎಷ್ಟು ಹೇಳ್ತೀರಾ, 120 ಸೆಕೆಂಡ್ ಅಂದರೆ 2 ಮಿನಿಟ್ಸು. ಕರೆಕ್ಟ್ ಅಲ್ವಾ? 1 ಮಿನಿಟಲ್ಲಿ 60 ಸೆಕೆಂಡ್ ಇರುತ್ತೆ. ಸೊ 120 ಸೆಕೆಂಡಲ್ಲಿ 2 ಮಿನಿಟ್ಸು. ನಮಗೆ ಎಷ್ಟು ಕೇಳಿದ್ದಾರೆ, 30 ಮಿನಿಟಲ್ಲಿ ಎಷ್ಟು ಟೈಮು ಬಾರಿಸುತ್ತೆ ಅಂತ ಕೇಳಿದ್ದಾರೆ. ಸೊ 30 ಮಿನಿಟು ಡಿವೈಡೆಡ್ ಬೈ 2 ಮಿನಿಟ್ಸ್, 2 ಮಿನಿಟ್ಸ್ ಒಮ್ಮೆ ಬಾರಿಸುತ್ತೆ. ಸೊ ಇದು ಬಂದುಬಿಟ್ಟು 15 ಆಯಿತು. ಬಟ್ಟು ಸ್ಟಾರ್ಟಿಂಗಲ್ಲಿನೂ 1 ಟೈಮ್ ಬಾರಿಸಿರುತ್ತಲ್ಲ 0 ಟೈಮ್ಗೆ, ಸೊ ಅದು ಬಂದುಬಿಟ್ಟು +1. ಸೊ ಇದು ಎಷ್ಟು ಬರುತ್ತೆ ಸ್ನೇಹಿತರೆ, 16 ಟೈಮ್ಸು. ಸೊ ಟೋಟಲಾಗಿ ನಮಗೆ 16 ಟೈಮ್ಸ್. ಸೊ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ. ಸೊ ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು ಇದು 2023ರಲ್ಲಿ ಕೇಳಿರುವ ಕ್ವಶನು ನೋಡಿ. ವಾಟ್ ಈಸ್ ದ ಆ್ಯಾವ್ರೇಜ್ ಆಫ್ 10, 25, 30, 45, 50? ಆ್ಯಾವ್ರೇಜ್ ಅಂದರೆ ಸರಾಸರಿ. ಇವಾಗ ನಾವು ಆ್ಯಾವ್ರೇಜಾಗಿ ಕಂಡುಹಿಡಿದು ಇದು ನೋಡಿ ಈಸಿಯಾಗಿ ಕೊಟ್ಟಿದ್ದಾರೆ. ಸೊ ಆ್ಯಾವ್ರೇಜ್ ಅಂದರೆ ಏನು, ಎಲ್ಲದರದ್ದು ಮೊತ್ತ. ಸೊ ಏನು 10 + 25 + 30 + 45 + 50 ಡಿವೈಡೆಡ್ ಬೈ 5 ಈಸಿಯಾಗಿದೆ. ಸೊ ಇದು ಬಂದುಬಿಟ್ಟು ಎಷ್ಟಾಗುತ್ತೆ, 50 30 80 80 10 90. ಓಕೆ, 90 25 115 115 ಮತ್ತು ಇದು 145 160. ಕರೆಕ್ಟ್ ಅಲ್ವಾ? 160. ಸೊ 160/5. ಸೊ ಇದು ಬಂದುಬಿಟ್ಟು 5 3 15 5 2 10. ಓಕೆ, ಸರಾಸರಿ ಬಂದುಬಿಟ್ಟು 32. ಈ ಥರ ಮಾಡ್ತೀವಿ. ಬಟ್ ಇದಕ್ಕಿಂತ ಈಸಿ ವೇ ಹೇಗೆ ಮಾಡ್ಬೋದು ಅಂತ ನಾನು ಈ ಕ್ವಶನಲ್ಲಿ ನೋಡಿ, ನಾನು ಸರಾಸರಿ 30 ಅಂತ ಇಟ್ಕೋತೀನಿ. ಕ್ವಶನಲ್ಲಿ ಸರಾಸರಿ 30 ಅಂತ ಇಟ್ಕೋತೀನಿ. ಸೊ 30ರಿಂದ ಎಷ್ಟು ಹೆಚ್ಚಿದೆ ಎಷ್ಟು ಕಡಿಮೆ ಇದೆ ಅಂತ ನೋಡ್ಕೋಬೇಕು ಸ್ನೇಹಿತರೆ. ಇದು 30ರಿಂದ ಎಷ್ಟು ಹೆಚ್ಚಿದೆ ಕಡಿಮೆ ಇದೆ, 20 -20. ಇದು -5 0. ಇದು ಎಷ್ಟಿದೆ, 15 ಹೆಚ್ಚಾಗಿದೆ, +15. ಇದು ಎಷ್ಟು ಹೆಚ್ಚಿದೆ, +20. ಕರೆಕ್ಟ್ ಅಲ್ವಾ? ಸೊ ಟೋಟಲಾಗಿ ಡಿವಿಯೇಷನ್ ಫೈಂಡ್ ಔಟ್ ಮಾಡಬೇಕು. ಎಷ್ಟು ಡಿವಿಯೇಷನು, -25 ಈ ಕಡೆ ಬಂದುಬಿಟ್ಟು +35. ಕರೆಕ್ಟ್ ಅಲ್ವಾ? ಸೊ ಇದು ಬಂದುಬಿಟ್ಟು ಡಿವಿಯೇಷನ್ ಬಂದುಬಿಟ್ಟು 10 ಬಂತು. ಸೊ 10 ಡಿವಿಯೇಷನ್ ಅಂದರೆ ಏನು, ಎಷ್ಟು ಸಂಖ್ಯೆ ಇದ್ದಾವೆ ನೋಡ್ಕೋಬೇಕು. 5 ಸಂಖ್ಯೆ ಅಂದರೆ ಇದು ಬಂದುಬಿಟ್ಟು 2 ಪ್ಲಸ್ಸಲ್ಲಿ 2 ಇದೆ. ಸೊ 30ರಲ್ಲಿ ಜಸ್ಟ್ +2 ಮಾಡಬೇಕು ಸ್ನೇಹಿತರೆ. ಮೈನಸ್ ಇದ್ದರೆ ಮೈನಸ್ ಮಾಡಬೇಕು.
32. ಸೊ ಇದಕ್ಕೆ ಸರಾಸರಿ ಎಷ್ಟು? 32. ನೀವು ಯಾವುದೇ ನಂಬರ್ನ ಇಟ್ಕೊಳ್ಳಿ, ಆನ್ಸರ್ ಅದೇ ಬರುತ್ತೆ. ಫಾರ್ ಎಕ್ಸಾಂಪಲು ನಾನು ಇವಾಗ ಈ ಪ್ರಾಬ್ಲಮ್ನ ಸೇಮ್ 25 ಇಟ್ಕೊಂಡು ಮಾಡಿ ತೋರಿಸ್ತೀನಿ. ಸೊ 25 ನಾನು ನಂಬರ್ನ ಅಜ್ಯೂಮ್ ಮಾಡಿದೆ ಅಂದರೆ ಇದು ಎಷ್ಟು? 25ರಿಂದ 10 ಅಂದರೆ 15 ಕಡಿಮೆ ಇದೆ, 15. ಇದು 0. ಇದು ಎಷ್ಟು ಹೆಚ್ಚಿದೆ ಸ್ನೇಹಿತರೆ? 5. ಇದು ಎಷ್ಟು ಹೆಚ್ಚಾಗಿದೆ? 20. ಇದು ಎಷ್ಟು ಹೆಚ್ಚಾಗಿದೆ? 25. ಸೊ ಡಿವಿಯೇಷನ್ ಬಂದುಬಿಟ್ಟು ಎಷ್ಟಾಗುತ್ತೆ? 15, 20 ಕಳೆದ್ರೆ 5, 5, 10, 35. ಸೊ ಡಿವಿಯೇಷನ್ ಬಂದುಬಿಟ್ಟು 35. ಕರೆಕ್ಟ್ ಅಲ್ವಾ? 35 ಎಷ್ಟು? 5 ಸಂಖ್ಯೆಗೆ. ಇದು ಎಷ್ಟು ಬಂದುಬಿಟ್ಟು +7. ಸೊ 20ರಲ್ಲಿ 7 ಕೂಡಿಸಿದರೆ ಎಷ್ಟು? ಅದೇ 32. ಸೊ ಈ ಥರನೂ ನೀವು ಮಾಡ್ಬೋದು ಸ್ನೇಹಿತರೆ, ಸರಾಸರಿನ ಫೈಂಡ್ ಔಟ್ ಮಾಡೋಕ್ಕೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ಸ್ನೇಹಿತರೆ. ಇದು ನೋಡಿ, 17 × 4096 32ರಿಂದ ಭಾಗಿಸಿದಾಗ ಉಳಿದದ್ದು ಶೇಷ ಎಷ್ಟು ಅಂತ ಕೇಳಿದ್ದಾರೆ. ಓಕೆ, ವಾಟ್ ಈಸ್ ದ ರಿಮೈಂಡರ್ ವೆನ್ ಎಷ್ಟು? 17 × 4096 / 32 ಎಷ್ಟು ಶೇಷ ಉಳಿದಿದೆ ಅಂತ ಕೇಳಿದ್ದಾರೆ. ಓಕೆ, ಸೊ ಡಿವೈಡ್ ಮಾಡಿ ನೋಡೋಣ. ನೋಡಿ, ಇದು 4ರಿಂದ ಡಿವೈಡ್ ಆಗುತ್ತೆ ಅಂತ ಕಾಣಿಸುತ್ತೆ. ಫಸ್ಟು 16ರಿಂದ ಡಿವೈಡ್ ಮಾಡಿ ನೋಡೋಣ. 16 32. ಓಕೆ, 16 32. ಓಕೆ, ನೆಕ್ಸ್ಟ್ ಇಲ್ಲೆಷ್ಟು ಉಳಿತು? 8. ಸೊ ಅಂದರೆ 89. 16 80. ಆಮೇಲೆ 9 ಉಳಿತು. 16 96. ಸೊ ಇದು 2ರಿಂದ ಮತ್ತೆ ಭಾಗಿಲೆ ಹೋಗುತ್ತೆ ಸ್ನೇಹಿತರೆ. ಓಕೆ, 1 2 8. ಸೊ ಅಂದರೆ ಇದು 32ರಿಂದ ಕಂಪ್ಲೀಟಾಗಿ ಭಾಗ ಹೋಗ್ತಿದೆ. ಸೊ ಶೇಷ ಎಷ್ಟು ಉಳಿಯುತ್ತೆ? ನೀವು ಡೈರೆಕ್ಟ್ ಅಂತೀರ, ಶೇಷ ಉಳಿಯೋದು 0. ಓಕೆ, ಕರೆಕ್ಟ್ ಅಲ್ವಾ? ಟೋಟಲ್ ಕಂಪ್ಲೀಟಾಗಿ ಭಾಗ ಹೋಗ್ತಿದೆ ಅಂದರೆ ಶೇಷ ಎಷ್ಟು ಉಳಿಯುತ್ತೆ? 0. ಸೊ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ. ಸೊ ಇದೂ ಕ್ವಶನ್ ನೋಡಿ, 2023ರಲ್ಲಿ PCಯಲ್ಲಿ ಕೇಳಿರುವಂಥ ಕ್ವಶನು. ಸೊ ಇನ್ನೂ ನೆಕ್ಸ್ಟ್ ಕ್ವಶನ್ನ ಮಾಡೋಣ ನೋಡಿ ಸ್ನೇಹಿತರೆ. ಸೊ ಇದು ಕೂಡ ಕ್ವಶನು 2023ರಲ್ಲಿ ಕೇಳಿರುವಂಥ ಕ್ವಶನು. ಏನು ಹೇಳ್ತಿದ್ದಾರೆ ನೋಡಿ, 2 ಸಂಖ್ಯೆಗಳ ಗುಣಲಬ್ಧವು 35. ಅಂದರೆ ಯಾವುದೋ 2 ಸಂಖ್ಯೆ ಇದಾವಂತೆ. ಲೆಟ್ ಆಫ್ 2 ಸಂಖ್ಯೆ, ಒಂದು ಸಂಖ್ಯೆ A ಇದೆ, ಇನ್ನೊಂದು ಸಂಖ್ಯೆ B ಇದೆ ಅಂತ ಅಂದ್ಕೊಳ್ಳೋಣ. ಓಕೆ, 2 ಸಂಖ್ಯೆಗಳ ಗುಣಲಬ್ಧ ಎಷ್ಟು ಅಂತೆ? 35. ಇಲ್ಲಿ ಬರ್ಕೋತೀನಿ. A × B ಇದು ಗುಣಲಬ್ಧ ಎಷ್ಟು ಅಂತೆ ಸ್ನೇಹಿತರೆ? 35. ಓಕೆನಾ? ನೆಕ್ಸ್ಟು, ದ ಸಮ್ ಆಫ್ ದೇರ್ ಸ್ಕ್ವಯರ್ಸ್ ಈಸ್ 74 ಅಂತೆ. ಓಕೆ, ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ? ದ ಸಮ್ ಆಫ್ ದೇರ್ ಸ್ಕ್ವಯರ್ಸ್, ಯಾವ್ದಾದ್ರು ಸ್ಕ್ವಯರ್ಸ್ ಮಾಡಿದರೆ A² + B² ಸಮ್ ಎಷ್ಟು ಕೊಟ್ಟಿದ್ದಾರೆ ಸ್ನೇಹಿತರೆ? 74 ಅಂತೆ. ಓಕೆ, ಎಷ್ಟು? 74. ಓಕೆ, ದೆನ್ 2 ನಂಬರ್ಸ್ ಆರ್ ಅಂತ ಕೇಳಿದ್ದಾರೆ. ಓಕೆ, ಸೊ ಆಪ್ಷನಲ್ಲಿ ನೋಡೋಣ. ಫಸ್ಟು ಇದಕ್ಕೆ ಸ್ಯಾಟಿಸ್ಫೈ ಆಗೋ ನಂಬರ್ಸ್ನ ನೋಡೋಣ. ಓಕೆ, 2 ಸಂಖ್ಯೆಗಳ ಮೊತ್ತ ಎಷ್ಟಿರಬೇಕು? 35. 3 ಮತ್ತು 7ರ ಮೊತ್ತ ಎಷ್ಟು? 21 ಆಗುತ್ತೆ. ಸೊ ಇದು ಆಪ್ಷನ್ ಬರಲ್ಲ. 5 7 35 ಇದು ಆಪ್ಷನ್ ಆಗ್ಬೋದು. 7 9 63 ಇದು ಆಪ್ಷನ್ ಆಗಲ್ಲ. 5 9 45 ಇದು ಆಪ್ಷನ್ ಆಗಲ್ಲ. ಸೊ ಡೈರೆಕ್ಟಾಗಿ ನಾವು ಚೆಕ್ ಮಾಡಲ್ದೆ ಆಪ್ಷನ್ ಬಿ ಅಂತ ಹೇಳ್ಬೋದು. 5 7 35 ಒಂದೇ ಸ್ಯಾಟಿಸ್ಫೈ ಆಗುತ್ತೆ. ಸೊ ಇದು ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ಅದಕ್ಕೆ ಹೇಳೋದು ಸ್ನೇಹಿತರೆ, ಕ್ವಶನ್ ಓದ್ಮೇಲೆ ನಾವು ಆಪ್ಷನ್ನ ಕೂಡ ನೋಡಬೇಕು. ಸೊ ಇವಾಗ ಈ ಕ್ವಶನಲ್ಲಿ ನಾವು ಡೈರೆಕ್ಟಾಗಿ ಆಪ್ಷನಿಂದನೇ ಆನ್ಸರ್ ತಂದ್ವಿ. ಇಲ್ಲ ಅಂದರೆ ನಮಗೇನು ಮತ್ತೆ A + Bದು ಫಾರ್ಮುಲಾ ಆಗಬೇಕಿತ್ತು. ಸೊ A + B² ಅವಾಗ ನೀವು ಇದು A² + B² + 2AB ಈ ಥರ ಕ್ಯಾಲ್ಕುಲೇಟ್ ಮಾಡ್ತಿದ್ರಿ. ಕರೆಕ್ಟ್ ಅಲ್ವಾ? ಈ ಥರ ಕ್ಯಾಲ್ಕುಲೇಟ್ ಮಾಡಿಕೊಂಡು A ಮತ್ತು B ಫೈಂಡ್ ಔಟ್ ಮಾಡ್ತಿದ್ರಿ. ಸೊ ಇದಕ್ಕಿಂತ ಈಸಿ ವೇ ಡೈರೆಕ್ಟಾಗಿ ಆಪ್ಷನಿಂದನೇ ನಾವು ಸಾಲ್ವ್ ಮಾಡಿದ್ವಿ. ಸೊ ಅದೇ ಥರ ನೆಕ್ಸ್ಟ್ ಒಂದು ಕ್ವಶನ್ ನೋಡೋಣ ಸ್ನೇಹಿತರೆ. ಓಕೆ, ಏನು ಹೇಳ್ತಿದೆ ನೋಡಿ, 6 ಬಾರಿ ಒಂದು ಸಂಖ್ಯೆಯನ್ನು 10ರಿಂದ ಕಡಿಮೆ ಮಾಡಿದರೆ, ಓಕೆ, 6 ಟೈಮ್ಸ್ ಅ ನಂಬರ್, ಒಂದು ನಂಬರ್ ಇದೆ ಅಂತೆ. ಲೆಟ್ ಅದು ನಂಬರ್ A ಅಂತ ಇಟ್ಕೊಳ್ಳೋಣ. 6 ಟೈಮ್ಸ್ ಅ ನಂಬರ್, ಓಕೆ, A ಇಸ್ 10ರಿಂದ ಕಡಿಮೆ ಮಾಡಿದ್ದಾರೆ. ಎಷ್ಟು ಕಡಿಮೆ ಮಾಡಿದಾರಂತೆ? 10 ಕಡಿಮೆ ಮಾಡಿದ್ದಾರೆ. ಮಾಡಿದಾಗ ಅದು ಎಷ್ಟಾಗುತ್ತಂತೆ? 50. ಸೊ ನಂಬರ್ ಏನು ಅಂತ ಕೇಳಿದ್ದಾರೆ, ಈಸಿ ಇದೆ. ಸೊ 6 ಟೈಮ್ಸ್ ಅ ನಂಬರ್, ಇದು 10ನ್ನು ಆ ಕಡೆ ಕಳಿಸಿದರೆ ಎಷ್ಟಾಗುತ್ತೆ ಸ್ನೇಹಿತರೆ? 10 + 50. ಸೊ ಇದು ಬಂದುಬಿಟ್ಟು 6A ಅಂದರೆ 60. ಸೊ A ಬಂದುಬಿಟ್ಟು A ಅಂದರೆ 60/6. ಇದು ಬಂದುಬಿಟ್ಟು 10. ಸೊ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ಸೊ ನೋಡಿ ಸ್ನೇಹಿತರೆ, ನಾವು ಪ್ರೀವಿಯಸ್ ಇಯರ್ ಕ್ವಶನಲ್ಲಿ ಬಂದಿರುವಂಥ ಮೆಂಟಲ್ ಎಬಿಲಿಟಿ ಕ್ವಶನ್ನ ಒಂದೊಂದಾಗಿ ಈಸಿಯಾಗಿ ಮಾಡಿದ್ವಿ. ಇದೇ ಥರ ನೀವು ಕ್ವಶನ್ನ ನೋಡಬೇಕಂದ್ರೆ ನನ್ನ ಚಾನಲ್ನ ಈ ವಿಡಿಯೋ ಇಷ್ಟ ಆದಲ್ಲಿ ನಿಮಗೆ
ವಿಡಿಯೋ ಇಷ್ಟವಾದಲ್ಲಿ ನೀವು ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ ಸ್ನೇಹಿತರೆ. ಇವತ್ತಿಗೆ ಇಷ್ಟೇ. ಧನ್ಯವಾದಗಳು.